ಸಾಮಾಜಿಕ ಹೊಣೆಗಾರಿಕೆಯ ಅಂಗವಾಗಿ ಎಸ್ಎಸ್ ಸ್ಟೀಲ್ ಸಂಸ್ಥೆ ವತಿಯಿಂದ ಬೇಲೂರು ತಾಲೂಕಿನ ಹರಹಳ್ಳಿ ಪೊಲೀಸ್ ಠಾಣೆಗೆ ಸಂಚಾರ ನಿಯಂತ್ರಣ ಹಾಗೂ ಸಾರ್ವಜನಿಕ ಸುರಕ್ಷತೆಗೆ ನೆರವಾಗುವ ಉದ್ದೇಶದಿಂದ ಬ್ಯಾರಿಕೇಡ್ಗಳನ್ನು ವಿತರಿಸಲಾಯಿತು. ಸಾಮಾಜಿಕ ಹೊಣೆಗಾರಿಕೆಯ ಅಂಗವಾಗಿ ಎಸ್ಎಸ್ ಸ್ಟೀಲ್ ಸಂಸ್ಥೆ ವತಿಯಿಂದ ಬೇಲೂರು ತಾಲೂಕಿನ ಹರಹಳ್ಳಿ ಪೊಲೀಸ್ ಠಾಣೆಗೆ ಸಂಚಾರ ನಿಯಂತ್ರಣ ಹಾಗೂ ಸಾರ್ವಜನಿಕ ಸುರಕ್ಷತೆಗೆ ನೆರವಾಗುವ ಉದ್ದೇಶದಿಂದ ಬ್ಯಾರಿಕೇಡ್ಗಳನ್ನು ವಿತರಿಸಲಾಯಿತು. ಹರಹಳ್ಳಿ ಪೊಲೀಸ್ ಈ ವೇಳೆ ಎಸ್ಎಸ್ ಸ್ಟೀಲ್ ಮಾಲೀಕ ಸಹ ಮಾಲೀಕರಾದ ಯುಎಂ ತೀರ್ಥ ಮಲ್ಲೇಶ್ ಅವರು ಬ್ಯಾರಿಕೇಡ್ಗಳನ್ನು ಪೊಲೀಸ್ ಇಲಾಖೆಗೆ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸಮಾಜದ ಸುರಕ್ಷತೆ ಹಾಗೂ ಸಾರ್ವಜನಿಕ ಸೇವೆಗೆ ಪೊಲೀಸ್ ಇಲಾಖೆಯು ನೀಡುತ್ತಿರುವ ಸೇವೆ ಶ್ಲಾಘನೀಯವಾಗಿದೆ. ಸಂಚಾರ ನಿಯಂತ್ರಣ, ಉತ್ಸವಗಳು ಹಾಗೂ ತುರ್ತು ಸಂದರ್ಭಗಳಲ್ಲಿ ಬ್ಯಾರಿಕೇಡ್ಗಳು ಉಪಯುಕ್ತವಾಗಲಿದೆ. ಹರಹಳ್ಳಿಯು ಹೆಚ್ಚು ಜನ ಸಂದಣಿ ಹೊಂದಿರುವ ಪಟ್ಟಣವಾಗಿದೆ. ಇಲ್ಲಿಗೆ ಬರುವ ಬಹುತೇಕರು ಕೂಲಿ ಕಾರ್ಮಿಕರೇ ಆಗಿರುವುದರಿಂದ ಸಾರ್ವಜನಿಕ ಹಿತದೃಷ್ಟಿಯಿಂದ 5 ಬ್ಯಾರಿಕೇಡ್ಗಳನ್ನು ನೀಡಲಾಗಿದೆ. ನಮ್ಮ ಸಂಸ್ಥೆ ವತಿಯಿಂದ ಪ್ರತಿ ವರ್ಷವೂ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಿದೆ ಎಂದರು. ಹರಹಳ್ಳಿ ಪೊಲೀಸ್ ಠಾಣೆಯ PSI ಶೋಭಾ ಭರಮಣ್ಣನವರ್, ಎಸ್ಎಸ್ ಸ್ಟೀಲ್ ಸಂಸ್ಥೆ ನಮ್ಮ ಸಾಮಾಜಿಕ ಬದ್ಧತೆಯನ್ನು ಮೆಚ್ಚಿ ನೀಡಿರುವ ಬ್ಯಾರಿಕೇಡ್ಗಳು ಸಾರ್ವಜನಿಕ ಕಾರ್ಯಕ್ರಮಗಳು, ಹಬ್ಬ ಹರಿದಿನಗಳು ಹಾಗೂ ವಾಹನ ಸಂಚಾರ ನಿಯಂತ್ರಣದ ವೇಳೆ ಪರಿಣಾಮಕಾರಿಯಾಗಿ ಬಳಸಲಾಗುತ್ತದೆ. ಖಾಸಗಿ ಸಂಸ್ಥೆಗಳು ಪೊಲೀಸ್ ಇಲಾಖೆಯೊಂದಿಗೆ ಕೈಜೋಡಿಸಿ ಸಾರ್ವಜನಿಕ ಹಿತಕ್ಕಾಗಿ ಸಹಕರಿಸುತ್ತಿರುವುದು ಶ್ಲಾಘನೀಯ ಬೆಳವಣಿಗೆಯಾಗಿದೆ ಎಂದರು. ಸ್ಟೀಲ್ಸ್ ಸಕಲೇಶ್ಪುರದವರು ನಮಗೆ 5 ಬ್ಯಾರಿಕೇಡ್ಸ್ಗಳನ್ನು ನೀಡಿದ್ದಾರೆ. ಅವ್ರಿಗೆ ನಾನು ಎಸ್ಎಸ್ ಸ್ಟೀಲ್ಸ್ ಕಂಪನಿಯ ಎಲ್ಲ ಮಾಲೀಕರಿಗೂ ಮತ್ತು ಪ್ಲಾಂಟರ್ಸ್ಗಳಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ನಮಗೆ ಈ ಒಂದು ಬ್ಯಾರಿಕೇಡ್ಸ್ ಅವಶ್ಯಕತೆ ತುಂಬ ಇರ್ತದೆ, ಚೆಕ್ ಪೋಸ್ಟ್ಗಳಿಗೆ ಮತ್ತು ನಮಗೆ ಈಗ ಹೇಳಿದಾಗೆ ಒಂದು ಟ್ರಾಫಿಕನ್ನು ಕಂಟ್ರೋಲ್ ಮಾಡೋದಕ್ಕೆ. ಹಾಗಾಗಿ ಅವ್ರಿಗೆ ನಾನು ಈ ಒಂದು ಹರಹಳ್ಳಿ ಪೊಲೀಸ್ ಠಾಣೆಗೆ ನೀಡಿರ್ತಕ್ಕಂತಹ ಈ ಒಂದು ಬ್ಯಾರಿಕೇಡ್ಸ್ಗಳನ್ನು ಸೂಕ್ತ ಒಳ್ಳೆಯ ಒಂದು ಇದಕ್ಕೆ ಉಪಯೋಗ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗಿದೆ. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತೋರಿಸ್ತೀನಿ. ಥ್ಯಾಂಕ್ ಯು. SST ವತಿಯಿಂದ ನಾವು ಹರಹಳ್ಳಿ ಪೊಲೀಸ್ ಸ್ಟೇಷನ್ಗೆ ನಾವು ಬರ್ತಾ ಇದ್ದೀವಿ. ಇಲ್ಲ, ನಾನು ಒಂದ್ಸರಿ ಸ್ಟೇಷನಿಗೆ ಬಂದಾಗ ನಾನು ಇದನ್ನು ಪ್ರಸ್ತಾಪ ಇಟ್ಟೆ, ನಾನೊಂದು 2 ಬ್ಯಾರಿಕೇಡ್ಸ್ ಕೊಡಬೇಕು ಅಂತ. ಕಾರಣ ಇಷ್ಟೇ, ಅಲ್ಲಿ ನಾನು ಬಂದಂಥ ಸಂದರ್ಭದಲ್ಲಿ ಬೆಳಿಗ್ಗೆ ಒಂದ್ಸರಿ 7:30ಗೆ ಬಂದೆ. ತುಂಬ ಜನರಿದ್ದರು. ನಮ್ಮ ಸ್ಟೇಷನ್ಗೆ ಯಾಕೆ ಇಲ್ಲಿ ಕೊಡಬಾರ್ದು ಅಂತ ಹೇಳಿ ನಾವು ಅದು ಯೋಚನೆ ಮಾಡಿ ಸಬ್ ಇನ್ಸ್ಪೆಕ್ಟರ್ ಜೊತೆ ಮಾತಾಡಿದಾಗ ಒಂದು 5 ಕೊಡಿ ಅಂತ ಕೇಳಿದರು. ಹಾಗಾಗಿ ಆ ನಿಟ್ಟಿನಲ್ಲಿ ಒಂದು 5 ಬ್ಯಾರಿಕೇಡ್ಸ್ಗಳನ್ನ ಇವತ್ತು ತಗೊಂಡ್ಬಂದಿದ್ವಿ. SST ಕಂಪ್ನಿ ಎಲ್ಲ ಪಾರ್ಟ್ನರ್ಸ್ ಕೂಡ ನಾವು ಇಷ್ಟು ವರ್ಷವೂ ಕೂಡ ನಾವು ವಿಜಯದಶಮಿ ದಿವಸ ನಾವು ಇಂಥ ಕಾರ್ಯಕ್ರಮಗಳನ್ನ ಇಟ್ಕೊಳ್ತೀವಿ. ಕೆಲವು ಸಂದರ್ಭಗಳಲ್ಲಿ ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಂಪಲುಗಳನ್ನ ಕೊಡ್ತೀವಿ, ಅನಾಥಾಶ್ರಮಗಳಿಗೂ ಕೂಡ ಕೊಡ್ತೀವಿ. ಹಾಗೆಯೇ ಬ್ಯಾರಿಕೇಡ್ಸು ಪಬ್ಲಿಕ್ಸಿಗೆ ಏನು ಬೇಕು ಅನ್ನೋದನ್ನು ಯೋಚನೆ ಮಾಡಿ ಲಾಸ್ಟ್ ಟೈಮು ಸಕಲೇಶ್ಪುರದಲ್ಲೂ ಕೂಡ ನಾವು ಕೊಟ್ಟಿದ್ದೀವಿ. ಭಾಳ ಅನುಕೂಲ ಆಯಿತು ಅಂತ ಕೂಡ ರೂರಲ್ ಸ್ಟೇಷನ್ನಲ್ಲಿ ಹೇಳಿದರು. ಈಗ ಇನ್ನೂ ಒಂದು ಕಡೆ ನಾವು ಅಲ್ಲಿ ಇನ್ನೊಂದು ಸ್ಟೇಷನ್ಗೆ ಈ ವರ್ಷ ಇನ್ನೂ ಕೂಡ ನಾವು ಕೊಡೋದು. ಈ ಸಂದರ್ಭದಲ್ಲಿ ಎಸ್ಎಸ್ ಸ್ಟೀಲ್ ಸಂಸ್ಥೆಯ ಸಹ ಮಾಲೀಕರಾದ KN ಸುಬ್ರಹ್ಮಣ್ಯ, KG ಚಂದ್ರಶೇಖರ್, HH ಉದಯ್, ಪೊಲೀಸ್ ಸಿಬ್ಬಂದಿಗಳಾದ ಮಂಜೇಗೌಡ, ಶಂಸುದ್ದೀನ್ ಹಾಗೂ ಇತರರು ಉಪಸ್ಥಿತರಿದ್ದರು. You are watching TV 46 News Kannada.